ಅಜಿತ್ ಪವಾರ್ ಸಾವು ಆಕಾಶದಲ್ಲಿ ನಡೆದಿದ್ದು 8 ನಿಮಿಷಗಳ ರಹಸ್ಯ. ಬ್ಲ್ಯಾಕ್ ಬಾಕ್ಸ್ ಹೇಳ್ತಿರೋ ಸತ್ಯವೇನು? ಮಮತಾ ಬ್ಯಾನರ್ಜಿ ಹೇಳಿದ ಪಿತೂರಿ ನಿಜಾನ? ನಮಸ್ಕಾರ ವೀಕ್ಷಕರೇ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಕೆಲವು ಸಾವುಗಳು ಕೇವಲ ಸಾವುಗಳಾಗಿ ಉಳಿಯೋದಿಲ್ಲ. ಅವು ದೊಡ್ಡ ರಹಸ್ಯವಾಗಿ ಇತಿಹಾಸದ ಪುಟಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಬಿಡುತ್ತವೆ. ಸಂಜಯ್ ಗಾಂಧಿ ವಿಮಾನ ದುರಂತ, ಮಾಧವರಾವ್ ಸಿಂಧಿಯಾ ಹೆಲಿಕಾಪ್ಟರ್ ಅಪಘಾತ, YSR ಸಾವು ಇವೆಲ್ಲ ಇಂದಿಗೂ ಕೂಡ ಚರ್ಚೆಯಲ್ಲೇ ಇವೆ. ಈಗ ಈ ಪಟ್ಟಿಗೆ ಸೇರಿರುವುದು ಮಹಾರಾಷ್ಟ್ರದ ಗೇಮ್ ಚೇಂಜರ್ ಉಪಮುಖ್ಯಮಂತ್ರಿ DCM ಅಜಿತ್ ಪವಾರ್. ಜನವರಿ 28ರ ಕರಾಳ ಬೆಳಗ್ಗೆ ಬಾರಾಮತಿಯ ಆಕಾಶದಲ್ಲಿ ನಡೆದಿದ್ದೇನು? ಅದು ಕೇವಲ ಮಂಜು ಮುಸುಕಿದ ವಾತಾವರಣದ ಆಟನ ಅಥವಾ ಅದರ ಹಿಂದೆ ಯಾವುದಾದ್ರೂ ಕಾಣದ ಕೈಗಳ ಪಿತೂರಿ ಇದೆಯಾ? ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ತನಿಖೆಯಾಗಬೇಕು, ಇಲ್ಲೇನೋ ನಡೆದಿದೆಯಂತ ಹೇಳಿದ ಮೇಲೆ ಇಡೀ ದೇಶದ ಕಣ್ಣು ಬಾರಾಮತಿಯತ್ತ ನೆಟ್ಟಿದೆ. ಪ್ರತ್ಯಕ್ಷದರ್ಶಿಗಳು ಕೇಳಿದ ಆ 4-5 ಸ್ಫೋಟಗಳ ಸದ್ದೇನು? ಪೈಲಟ್ ಕೊನೆ ಕ್ಷಣದಲ್ಲಿ ಮೇಡ್ ಡೇ ಅಂತ ಯಾಕೆ ಕೂಗ್ಲಿಲ್ಲ? ಈಗ ಸಿಕ್ಕಿರೋ ಬ್ಲ್ಯಾಕ್ ಬಾಕ್ಸ್ ನಿಜವಾಗಲೂ ಸತ್ಯ ಹೇಳುತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಇನ್ ಡೆಪ್ತ್ ಎಪಿಸೋಡ್ನಲ್ಲಿ ಅಜಿತ್ ಪವಾರ್ ಸಾವಿನ ಸುತ್ತ ಸುತ್ತಿಕೊಂಡಿರೋ 8 ಕಠಿಣ ಅನುಮಾನಗಳನ್ನು ಎಳೆಯಾಗಿ ಬಿಡಿಸಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ರಾಜಕೀಯದಲ್ಲೂ ಕೂಡ ಕಾಲೆಳೆಯೋರು ಜನ ಹಿಂಗೂ ಮಾಡ್ತಾರ? ಈ ಕ್ಷಣದವರೆಗೂ ಅಪಘಾತಗಳೇನಾಗಿದ್ದಾವಲ್ಲ ಈ ದೊಡ್ಡ ನಾಯಕರದ್ದು, ಯಾಕೆ ರಿಪೋರ್ಟನ್ನು ಹೊರಗಡೆ ಬಿಟ್ಟಿಲ್ಲ? ಮೊನ್ನೆಯಷ್ಟೇ ಅಹಮದಾಬಾದ್ ವಿಮಾನ ದುರಂತ ಆಯ್ತಲ್ಲ, ಅದ್ರ ಬಗ್ಗೆಯೂ ಕೂಡ ಕೊನೆಗೆ ಯಾರು ತಪ್ಪಿದೆ? ಪೈಲಟ್ ತಪ್ಪಿದೆಯಾ ಅಥವಾ ಮತ್ಯಾರು ತಪ್ಪಿದೆ ಅನ್ನೋದು ಗೊತ್ತೇ ಆಗಲಿಲ್ಲ. ಯಾಕೆ ಇಂಥ ಘಟನೆಗಳು ಜನರಿಗೆ ತಿಳಿಯದ ಹಾಗೆ ಮುಚ್ಚಾಕ್ತಾರೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಘಟನೆಯ ಟೈಮ್ ಲೈನ್ ನೋಡಿದರೆ ನಿಮಗೆ ಅನುಮಾನ ಶುರುವಾಗುತ್ತೆ. ಜನವರಿ 28 ಬೆಳಗ್ಗೆ 8 ಗಂಟೆ 10 ನಿಮಿಷ ಮುಂಬೈನಿಂದ ಲಿಯರ್ ಜೆಟ್ 45 ವಿಮಾನ ಟೇಕ್ ಆಫ್ ಆಗುತ್ತೆ. ಎಲ್ಲವೂ ನಾರ್ಮಲ್ ಆಗಿತ್ತು. ಆದರೆ ಬಾರಾಮತಿ ತಲುಪಿದಾಗ ಅಸಲಿ ಡ್ರಾಮಾ ಶುರುವಾಗುತ್ತೆ. ಮೊದಲ ಪ್ರಯತ್ನದಲ್ಲಿ ಪೈಲಟ್ ಲ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದರೆ ರನ್ವೇ ಕಾಣಿಸೋದಿಲ್ಲ ಅಂತ ಹೇಳಿ ಮತ್ತೆ ಮೇಲಕ್ಕೆ ಹೋಗ್ತಾರೆ. ಇದು ವಿಮಾನದಲ್ಲಿ ಸಾಮಾನ್ಯ. ಆದರೆ ಬೆಳಗ್ಗೆ 8 ಗಂಟೆ 45 ನಿಮಿಷಕ್ಕೆ ಎರಡನೇ ಬಾರಿ ಕೆಳಗೆ ಬರುವಾಗ ವಿಮಾನ ಇದ್ದಕ್ಕಿದ್ದಂತೆ ಕಂಟ್ರೋಲ್ ತಲುಪಿ ರನ್ವೇ ಪಕ್ಕದ ಹೆದ್ದಾರಿಯ ಬಳಿ ಅಪ್ಪಳಿಸುತ್ತೆ. ಇಲ್ಲೇ ಇರೋದು ಮೊದಲ ಅನುಮಾನ. ಒಂದು ಸುಸ್ಥಿತಿಯಲ್ಲಿರೋ ವಿಮಾನ, ಅನುಭವಿ ಪೈಲಟ್ಗಳಿದ್ರು, ಎರಡನೇ ಬಾರಿ ಅಷ್ಟೊಂದು ಕೆಟ್ಟದಾಗಿ ಕ್ರ್ಯಾಶ್ ಆಗೋದಕ್ಕೆ ಹೇಗೆ ಸಾಧ್ಯ? ಹೆದ್ದಾರಿಯ CCTVಯಲ್ಲಿ ಸರಿಯಾದ ದೃಶ್ಯ ನೋಡಿದರೆ ವಿಮಾನ ಯಾವುದೋ ಕಲ್ಲು ಬಂಡೆ ಬಿದ್ದ ಹಾಗೆ ಬಿದ್ದಿದೆ. ಇದು ಕೇವಲ ಮಂಜಿನ ಕಾರಣಕ್ಕೆ ಆಗೋಕೆ ಸಾಧ್ಯನಾ ಅನ್ನುವಂತಹ ಅನುಮಾನ ಮೂಡ್ತಾಗಿದೆ. ಅನುಮಾನ 2 ಮತ್ತು 3 ಹವಾಮಾನ ಮತ್ತು ಮೇಡ್ ಡೇ ಕರೆಯ ಮಿಸ್ಟರಿ. ಪ್ರಾಥಮಿಕ ವರದಿಯ ಪ್ರಕಾರ ದಟ್ಟ ಮಂಜು ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಬೆಳಗ್ಗೆ 8 ಗಂಟೆ 45 ನಿಮಿಷ ಅಂತಂದ್ರೆ ಸೂರ್ಯ ಬಂದು ಎಷ್ಟೋ ಹೊತ್ತಾಗಿರತ್ತೆ. ಬಾರಾಮತಿಯಲ್ಲಿ ಆ ಟೈಮಲ್ಲಿ ಅಷ್ಟೊಂದು ದಟ್ಟ ಮಂಜು ಇರುತ್ತಾ? ಅದು ಕೂಡ ಅಲ್ಲದೆ ಈ ಲಿಯರ್ ಜೆಟ್ 45 ವಿಮಾನದಲ್ಲಿ ಅತ್ಯಾಧುನಿಕ ರಡಾರ್ಗಳಿದ್ವು. ಕಣ್ಣಿಗೆ ಕಾಣಿಸದೇ ಇದ್ರೂ ಇನ್ಫ್ಲುಮೆನ್ಸ್ ಲ್ಯಾಂಡಿಂಗ್ ಸಿಸ್ಟಮ್ ಮೂಲಕ ಇಳಿಬಹುದಾಗಿತ್ತು. ಹೀಗಿರುವಾಗ ಪೈಲಟ್ ರನ್ವೇ ಕಾಣಿಸ್ತಿಲ್ಲ ಅಂತ ಹೇಳಿದ್ಯಾಕೆ? ಅನುಮಾನ 3, ಇದು ಎಲ್ಲದಕ್ಕಿಂತ ದೊಡ್ಡ ಅನುಮಾನ. ವಿಮಾನದಲ್ಲಿ ಯಾವುದೇ ತಾಂತ್ರಿಕ ದೋಷ ಬಂದರೆ, ಬೆಂಕಿ ಬಿದ್ದರೆ ಪೈಲಟ್ ತಕ್ಷಣ ATCಗೆ ಮೇಡ್ ಡೇ ಅಂತ ಸಂದೇಶ ಕಳುಹಿಸ್ತಾರೆ. ಇದು ಅಂತಾರಾಷ್ಟ್ರೀಯ ನಿಯಮ. ಆದರೆ ಈ ಕೇಸಲ್ಲಿ ಎರಡನೇ ಲ್ಯಾಂಡಿಂಗ್ಗೆ ಪರ್ಮಿಷನ್ ಸಿಕ್ಕ ಮೇಲೆ ಪೈಲಟ್ ಮತ್ತು ATC ನಡುವೆ ಸಂಪರ್ಕ ಕಟ್ ಆಗಿದೆ. ಯಾವುದೇ ಎಚ್ಚರಿಕೆ ಇಲ್ಲ, ಯಾವುದೇ ಸಂದೇಶ ಇಲ್ಲ. ದಿಢೀರಂತ ಏನಾಯ್ತು? ಪೈಲಟ್ಗೆ ಮಾತಾಡೋಕ್ಕೂ ಟೈಮ್ ಸಿಗ್ಲಿಲ್ವಾ? ಅಥವಾ ಅವರ ಸಂಪರ್ಕವನ್ನ ಯಾರಾದರೂ ಜಾಮ್ ಮಾಡಿಬಿಟ್ರಾ ಅನ್ನುವಂತಹ ಅನುಮಾನ ಮೂಡ್ತಾಗಿದೆ. ಅನುಮಾನ 4, ರನ್ವೇ ಬಿಟ್ಟು ರೋಡ್ ಮೇಲೆ ಯಾಕೆ ಬಿತ್ತು? ATC ರನ್ವೇ 11ರಲ್ಲಿ ಇಳಿಯೋದಕ್ಕೆ ಪರ್ಮಿಷನ್ ಕೊಟ್ಟಿದೆ, ಆದರೆ ಪೈಲಟ್ ಹೆದ್ದಾರಿಯ ಕಡೆಗೆ ಯಾಕೆ ಹೋಗಿದ್ದು? ಕೆಲವು ತಜ್ಞರು ಹೇಳ್ತಾರೆ, ಬಹುಶಃ ಪೈಲಟ್ಗೆ ರನ್ವೇ ಕಾಣಿಸದೆ ಹೆದ್ದಾರಿಯನ್ನೇ ರನ್ವೇ ಅಂತ ತಪ್ಪಾಗಿ ಭಾವಿಸಿರಬಹುದು ಅಂತ. ಆದರೆ ಅಲ್ಲಿನ CCTV ದೃಶ್ಯದಲ್ಲಿ ಆ ಟೈಮಲ್ಲಿ ಮಂಜು ಅಥವಾ ಹೊಗೆ ಇರಲಿಲ್ಲ, ಕ್ಲಿಯರ್ ಆಗಿತ್ತು ಎಲ್ಲವೂ ಕೂಡ. ಹಾಗಾದರೆ ಪೈಲಟ್ ಬೇಕಂತಲೇ ಅಲ್ಲಿ ಇಳಿಸಿದ್ರಾ ಅಥವಾ ವಿಮಾನ ಅವರ ಕಂಟ್ರೋಲ್ನಲ್ಲಿ ಇರಲಿಲ್ವಾ? ಈ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಇನ್ನು ಅನುಮಾನ 5, ಸ್ಥಳೀಯರು ಹೇಳೋ ಪ್ರಕಾರ ವಿಮಾನ ಬಿದ್ದ ತಕ್ಷಣ 1-2 ಸ್ಫೋಟವಾಯಿತು. ಅದು ಸಹಜ, ಇಂಧನ ಟ್ಯಾಂಕ್ ಒಡೆದು ಹೋದಾಗ ಸ್ಫೋಟ ಆಗತ್ತೆ. ಆದರೆ ಅದರ ನಂತರ 4ರಿಂದ 5 ಬಾರಿ ಸ್ಫೋಟ ಸಂಭವಿಸಿದೆ. ದೊಡ್ಡ ಶಬ್ದದ ಸ್ಫೋಟ ಸಂಭವಿಸಿದ್ದು ಕೇಳಿಸಿದೆ ಅಲ್ಲಿನ ಜನರಿಗೆ.
ಸಾಮಾನ್ಯವಾಗಿ ವಿಮಾನ ಬಿದ್ದ ಮೇಲೆ ಒಂದೇ ಸಲಿ ಬೆಂಕಿ ಹೊತ್ತಿಕೊಳ್ಳುತ್ತೆ. ಹಾಗಾದರೆ ಈ ಸರಣಿ ಸ್ಫೋಟಗಳಿಗೆ ಕಾರಣ ಏನು? ವಿಮಾನದಲ್ಲಿ ಬೇರೆ ಯಾವುದಾದ್ರೂ ಸ್ಫೋಟಕ ವಸ್ತುಗಳು ಇತ್ತ? ಇದೇ ಪಾಯಿಂಟ್ ಈಗ ಪಿತೂರಿ ಸಿದ್ಧಾಂತಕ್ಕೆ ಬಲ ತುಂಬಿದಂತಾಗಿದೆ. ಈಗ ಎಲ್ಲರ ಕಣ್ಣು ಬ್ಲ್ಯಾಕ್ ಬಾಕ್ಸ್ ಮೇಲೆ ಬಿದ್ದಿದೆ. ವೀಕ್ಷಕರೇ, ಬ್ಲ್ಯಾಕ್ ಬಾಕ್ಸ್ ಅಂತಂದರೆ ಸಾಮಾನ್ಯ ಬಾಕ್ಸ್ ಅಲ್ಲ, ಅದು ಟೈಟಾನಿಯಂನಿಂದ ಮಾಡಲ್ಪಟ್ಟ ಬಲಿಷ್ಠ ಕವಚ. 1100 ಡಿಗ್ರಿ ಸೆಲ್ಸಿಯಸ್ ಬೆಂಕಿಯನ್ನು 1 ಗಂಟೆ ತನಕ ತಡೆದುಕೊಳ್ಳುವಂತಹ ಶಕ್ತಿ ಈ ಬ್ಲ್ಯಾಕ್ ಬಾಕ್ಸ್ಗೆ ಇದೆ. ಸಮುದ್ರದ 20,000 ಅಡಿ ಆಳದಲ್ಲೂ ಸುರಕ್ಷಿತವಾಗಿರುತ್ತೆ. ಅದೃಷ್ಟವಶಾತ್ ತನಿಖಾಧಿಕಾರಿಗಳಿಗೆ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ. ಅದರಲ್ಲಿ 2 ಭಾಗ ಇರುತ್ತೆ. ಒಂದು FDR ಅಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್, ವಿಮಾನದ ವೇಗ, ಎತ್ತರ, ಇಂಜಿನ್ ಸ್ಥಿತಿ, ಪೈಲಟ್ ಯಾವ ಬಟನ್ ಒತ್ತಿದ್ರೂ ಎಲ್ಲವೂ ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ. ಇನ್ನೊಂದು CVR ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಇದು ಪೈಲಟ್ಗಳ ಕೊನೆಯ ಮಾತುಗಳು ಜೊತೆಗೆ ಅವರ ಉಸಿರಾಟದ ಶಬ್ದ ಮತ್ತು ಕಾಕ್ಪಿಟ್ನಲ್ಲಿ ಕೇಳಿಸಿದ ಸ್ಫೋಟದ ಶಬ್ದವನ್ನು ರೆಕಾರ್ಡ್ ಮಾಡಲಾಗುತ್ತೆ. ಈಗ ಇದನ್ನು ಡಿಕೋಡ್ ಮಾಡೋದಕ್ಕೆ ಕಳುಹಿಸಲಾಗಿದೆ. 3 ರಿಂದ 4 ವಾರದಲ್ಲಿ ರಿಪೋರ್ಟ್ ಬರುತ್ತೆ. ಆಗ ಗೊತ್ತಾಗತ್ತೆ ಅದು ಪೈಲಟ್ ತಪ್ಪ, ಇಂಜಿನ್ ಫೇಲ್ಯೂವರ ಅಥವಾ ಸ್ಫೋಟನ ಅಂತ. ಇನ್ನು ಅನುಮಾನ 6. ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಸುಮ್ಮನೆ ಮಾತನಾಡೋದರಲ್ಲ. ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಸುಮ್ಮನೆ ಮಾತಾಡೋರಲ್ಲ. ಅವರು ಸುಪ್ರೀಂ ಕೋರ್ಟ್ ತನಿಖೆಯಾಗಲಿ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ಹಿಂದೆ ಒಂದು ಬಲವಾದ ರಾಜಕೀಯ ಕಾರಣ ಇದೆ. ಇತ್ತೀಚೆಗೆ ನಡೆದ BMC ಚುನಾವಣೆಯಲ್ಲಿ ಅಜಿತ್ ಪವಾರ್ ಬಿಜೆಪಿ ಜೊತೆಗಿನ ಮೈತ್ರಿ ಮುರಿದುಕೊಂಡು ಚಿಕ್ಕಪ್ಪ ಶರದ್ ಪವಾರ್ ಕಡೆ ವಾಲ್ತಾ ಇದ್ದಿದ್ರು ಅಂತ ಸುದ್ದಿ ಇತ್ತು. ಘರ್ವಾಪ್ಸಿ ಮಾಡೋದಕ್ಕೆ ಅಜಿತ್ ಪವಾರ್ ರೆಡಿಯಾಗಿದ್ರಂತೆ. ಮಮತಾ ಬ್ಯಾನರ್ಜಿ ಪರೋಕ್ಷವಾಗಿ ಹೇಳ್ತಾ ಇರೋದು ಇದನ್ನೇ. ಅವರು ದಾರಿ ಬದಲಿಸುವ ಮುನ್ನ ಅವರನ್ನು ಮುಗಿಸಲಾಯ್ತಾ? ವಿರೋಧ ಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಸರ್ಕಾರಿ ಏಜೆನ್ಸಿಗಳ ಮೇಲೆ ನಂಬಿಕೆ ಇಲ್ಲ, ಸುಪ್ರೀಂ ಕೋರ್ಟ್ ಬರಲಿ ಅನ್ನೋದು ಅವರ ವಾದವಾಗಿದೆ. ಆದರೆ ಅಂತಿಮವಾಗಿ ಹೇಳೋದಾದರೆ ಅಜಿತ್ ಪವಾರ್ ಅವರ ಸಾವು ಮಹಾರಾಷ್ಟ್ರದ ರಾಜಕೀಯದಲ್ಲಿ ಒಂದು ದೊಡ್ಡ ಹೊಸ ಅಧ್ಯಾಯವನ್ನೇ ಮುಗಿಸಿದಂತಾಗಿದೆ. ಆದರೆ ಆ ಸಾವಿನ ಸುತ್ತ ಎದ್ದಿರುವ 8 ಅನುಮಾನಗಳಿಗೆ ಉತ್ತರ ಸಿಗಲೇಬೇಕು. ಪೈಲಟ್ ಮೌನವಾಗಿದ್ಯಾಕೆ? ಮಂಜಿಲ್ಲದ ಜಾಗದಲ್ಲಿ ರನ್ವೇ ಕಾಣಿಸ್ತಿಲ್ಲ ಅಂದಿದ್ಯಾಕೆ? ಮಮತಾ ಬ್ಯಾನರ್ಜಿ ಹತ್ತಿರ ಇರೋ ಆ ಗುಪ್ತ ಮಾಹಿತಿ ಏನು? ಬ್ಲ್ಯಾಕ್ ಬಾಕ್ಸ್ ರಿಪೋರ್ಟ್ ಬರೋವರೆಗೂ ಸತ್ಯ ಸಮಾಧಿಯಲ್ಲೇ ಇರುತ್ತಾ? ವೀಕ್ಷಕರೇ, ನಿಮಗೇನನ್ಸುತ್ತೆ? ಇದು ನಿಜವಾಗಲೂ ಮಂಜಿನಿಂದ ಆದ ಅಪಘಾತನ ಅಥವಾ ಅಧಿಕಾರಕ್ಕಾಗಿ ನಡೆದ ರಾಜಕೀಯ ಷಡ್ಯಂತ್ರನ ಅಥವಾ ಹತ್ಯೆನಾ? ಭಾರತದಲ್ಲಿ VVIPಗಳ ಸಾವಿನ ಸತ್ಯ ಯಾವತ್ತಾದರೂ ಹೊರಗಡೆ ಬಂದಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಿರ್ಭೀತಿಯಿಂದ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸತ್ಯವನ್ನು ಹುಡುಕುವ ನಮ್ಮ ಜರ್ನಿಗೆ ಸಾಥ್ ಕೊಡಿ. ನಮ್ಮ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.